ಅವಳು ಪ್ರೀತಿ ಮಾಡಿದ ಮೇಲೆ ಒತ್ತಾಯ ಮಾಡೇ ಮಾಡ್ತಾಳೆ. ನೀನು ಇನ್ನೊಂದು ಮದುವೆ ಆಗ್ಬೇಕಾರೆ ಅವಳ ಮೇಲೆಲ್ಲ ರೇಪ್ ಗೀಪ್ ಎಲ್ಲ ಮಾಡಿರ್ತೀನಿ ನೀನು. ಸೊ ಅದಕ್ಕೆ ಅವಳು ಒತ್ತಾಯ ಮಾಡಿದ್ದಾಳೆ, ಏನು ತಪ್ಪೇನು? ಸೊ ಈ ಕೊಲೆ ಮಾಡುವಂಥ ಮಾನಸಿಕತೆ ಇದೆಯಲ್ಲ, ಇದು ಭಾಳ ಡೇಂಜರಸ್ ಇದೆ. ಇದನ್ನು ತಡೆಯುವಂಥ ಪ್ರಕ್ರಿಯೆ ಪೊಲೀಸ್ ಇಲಾಖೆಯವರು ಮಾಡಬೇಕು. ಜೊತೆಗೆ ಕೋರ್ಟು ಭಾಳ ಸೀರಿಯಸ್ ತಗೊಂಡು ಇಂಥ ಕೇಸ್ಗಳಲ್ಲಿ ಕೂಡಲೇ ಶಿಕ್ಷೆ ಆಗೋ ಹಾಗೆ ಮಾಡಬೇಕು. ಇಲ್ಲಾಂದರೆ ಮೇಲಿಂದ ಮೇಲೆ ಎಲ್ಲ ಆಗ್ತಾನೇ ಇದಲ್ಲ. ದೆಹಲಿಯಲ್ಲಿ ಇವತ್ತು ಒಂದು ಪ್ರಕಟ ಆಗಿದೆ, ರೇಪ್ ಆಗಿದೆ ಒಂದು ನಟಿಯ ಹಿನ್ನೆಲೆಯಲ್ಲಿ. ಮೊನ್ನೆ ಹಂಪಿಯಲ್ಲಿ ಆಯಿತು, ಇಸ್ರೇಲ್ ಮಹಿಳೆ ಮೇಲೆ ರೇಪ್ ಆಗಿದೆ. ನಿಹಾ ಪ್ರಕರಣದ ಸಮಯದಲ್ಲಿ, ಹುಬ್ಬಳ್ಳಿಯ ನಿಹಾ ಪ್ರಕರಣದ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಾವು 3 ತಿಂಗಳಲ್ಲಿ ಬಗೆಹರಿಸ್ತೀವಿ, ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂಥವ್ರು ಇವತ್ತು 10 ತಿಂಗಳಾಯ್ತಲ್ಲ, ಇನ್ನೂವರೆಗೆ ಏನೂ ಆಗಿಲ್ಲ. ಸೊ ಭಯನೇ ಇಲ್ಲ. ಭಯ ಇಲ್ಲದ ಪರಿಣಾಮದಿಂದ ಈ ರೀತಿಯ ಘಟನೆಗಳು ಮೇಲಿಂದ ಮೇಲೆ ಆಗ್ತಾಯಿದ್ದಾವೆ. ಸೊ ಶ್ರೀರಾಮ್ ಸೇನೆ ಸಂಘಟನೆಯವರು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ. ಅದಕ್ಕೆ ಹೆಲ್ಪ್ಲೈನ್ ಡಿಕ್ಲೇರ್ ಮಾಡಿದ್ದೀವಿ. ಅದಕ್ಕೆ ಲವ್ ಜಿಹಾದ್ ಪುಸ್ತಕವನ್ನು 1,00,000 ಮುದ್ರಣ ಮಾಡಿ ವಿತರಣೆ ಮಾಡ್ತಾಯಿದ್ದೀವಿ, ಪ್ರಕಾಶನ ಮಾಡ್ತಾಯಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಡಿಪಾರ್ಟ್ಮೆಂಟ್ ಈಗಾಗಲೇ ಈ ವಿಷಯದಲ್ಲಿ ಡಿಪಾರ್ಟ್ಮೆಂಟ್ ಭಾಳ ಕ್ವಿಕ್ಕಾಗಿ ಕ್ರಮ ತಗೊಂಡಿದ್ದಾರೆ. ನಯಾಜನ್ನು ಬಂಧನ ಮಾಡಿದ್ದಾರೆ. ಮುಂದಿನ ಇಬ್ಬರನ್ನೂ ಕೂಡ ಬಂಧನಕ್ಕೋಸ್ಕರ ಅವರಿಗಾಗಲೇ ಶೋಧನೆ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಹಾವೇರಿಯ ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆ, ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಆದರೆ ಇನ್ನೂ ಚುರುಕಾಗಬೇಕು, ಇನ್ನೂ ಭಾಳ ಗಂಭೀರವಾಗಿ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.